ಈಗ ಆ ಕಾಲದ ಟೈಲರ್ಗೂ ಈ ಕಾಲದ ಟೈಲರ್ಗೂ ಆ ಟೈಲರ್ ಹೆಂಗಿದ್ರು ಸರ್ ಆ ಕಾಲದ ಟೈಲರ್ ಈ ಕಾಲದ ಟೈಲರ್ ಚೆನ್ನಾಗಿದೆ. ಆ ಕಾಲದಲ್ಲಿ ಅಳ್ತಾ ಇಲ್ಲ. ಆಮೇಲೆ ಆ ಗುಂಡಿನೇ 4-5 ಹಾಕೋರು. ಅದೇ ದೊಡ್ಡದು, ನಮ್ಗೆ ಅದೇ ಪ್ರಪಂಚ. ಈಗ ಹೊಲ್ಕೊಡ್ತಾರಲ್ಲ ಹಂಗ್ ಹೊಲ್ಕೊಡ್ತಿದ್ರ ಆಗ. ಫಿಟ್ನೆಸ್ ಈಗ ನಲ್ಲೇನೆ ಬೇರೆ. ಬಟ್ ಶೈಲಿಗಳು ಚೆನ್ನಾಗವೆ, ಬಟ್ ಜೀವನ ಮಾಡೋ ಸರಿ ಇಲ್ಲ. ಜೊತೆಗೆ ಆಗಿನ ಬಟ್ಟೆಗಳು ಹಾಕೊಂಡ್ರೆ ಆರೋಗ್ಯಕರವಾಗಿ ಪರಿಪೂರ್ಣ. ಈಗಿನ ಟೈಲರ್ಗಳು ಅವರ ವಿನ್ಯಾಸಗಳನ್ನ ಬಳಸ್ಕೊಂಡು ಈ ಯಾವ್ಯಾವ ಏನೇನು ಮುಚ್ಚಬೇಕು ಅಷ್ಟು ಮುಚ್ತಾರೆ, ಮೈ ತುಂಬ ಮುಚ್ಚಲ್ಲ. ಮೈ ತುಂಬ ಮುಚ್ಚಲ್ಲ. ಆಮೇಲೆ ಆಗ ಒಂದ್ ಕಾರ್ಯಕ್ರಮ ಬಟ್ಟೆ ಹಾಕಿದ್ರೆ 3 ದಿನ ಮುಂಚಿತವಾಗಿ ಕೊಡ್ತಿರೋ. ಈಗ ಈಗ 100 ಸಲ ಫೋನ್ ಮಾಡೋ ಅರ್ಧ ಗಂಟೆ. ಕಲ್ಪನಾ, ಆಮೇಲೆ ಆಮೇಲೆ ಯಾರು ಇದ್ರಲ್ಲ ಸರ್, ಯಾವ ಲಕ್ಷ್ಮಿ, ಅವರೆಲ್ಲ ಬಟ್ಟೆಗಳು ಹೆಂಗ್ ಹಾಕತ್ತಿದ್ರು ಸರ್. ಯಾವ ಆ ಸೀರೆ ತರ ಗೌರವದ ಬಟ್ಟೆ, ಕಸ್ತೂರಿ ನಿವಾಸದಲ್ಲಿ ಸ್ಯಾರಿ ಹಾಕಿದ್ರ ಬಟ್ಟೆಗಳು ಹೆಂಗಿದ್ವಿ ಸರ್. ಬಂಗಾರದ ಮನುಷ್ಯ ಎಲ್ಲ ಚೆನ್ನಾಗಿತ್ತು. ಈಗ ಯಾವ್ಯಾವ ಮುಚ್ಚಬೇಕು ಅಷ್ಟು ಮಾತ್ರ ಬರೀತಾರೆ ಅಷ್ಟೇ. ಆಮೇಲೆ ಮಕ್ಕಳು, ಆಮೇಲೆ ಈಗ ಬೇಕು ಅನ್ಕಂಡೆ ಈಗಿನ ಶೈಲಿಗಳವೆ. ಬಟ್ಟೆ ಕನ್ಸ್ಕೊತಿರೋದು, ನೋಡಕ್ ಕನ್ಸ್ಕೊತಿದ್ರು. ಪ್ಯಾಂಟ್ ಹೆಂಗಿದ್ದು ಈಗ? ಅಯ್ಯೋ ತತ್ತಿ ಈಗ ಚಂದ್ರುಳಿ ಪ್ಯಾಂಟ್ ತಗೊಂಡ್ರು ತತ್ತಿ ಕೊಡ್ಕೊಂಡು ಕತ್ತಿಸ್ಕೊತಾವಲ್ಲಪ್ಪ. ಮಂಡಿ ಸರ್, ನಾನು ಈಗ ಬೇಜಾರು ಪಡ್ತೀನಿ. ಮಂಡಿ 2,000 ಕೊಟ್ಟು ಪ್ಯಾಂಟ್ ತಗೊಂಡಿನಿ, ಅಲ್ಲಿ ಇಲ್ಲಿಯವೆ ಕಟ್ಬಿಡು. ನಾನಲ್ಲಿ ಒಂದ್ ಮೊಳ ಸೇರ್ಸ್ ಕಟ್ಬಿಡು. ನಮ್ಗೆ ಏನ್ ಕಟ್ಬಿಡು ಅಂತಾರ ಈಗಿನ ಮಕ್ಕಳು ಇಷ್ಟ ಇಲ್ಲ. ನಮ್ ಕಾಲದಲ್ಲಿ ಹೆಂಗೆ ಅಂದ್ರೆ ಚಪ್ಪ ಮುಂಗಲ್ ಕಾಣಬಾರ್ದು, ಇಂಬ್ರಿ ಕಾಣಬಾರ್ದು. ಈಗ ಹಂಗಿಲ್ಲ. ಚಪ್ಪಲ್ ಮುಟ್ಕೊಂಡ್ರೆ ಪ್ಯಾಂಟು ಸುಧಾ ಒಂದ್ ಅರ್ಧ ಇಂಚು ಚಪ್ಪಲೊಳಗೆ ತಪ್ಪಗೆ ಪೈಲ ಮೆತ್ಕೋತಿದ್ದವಾಗ. ಈಗೇನವ ತಕೊಟ್ರು ಇಲ್ಲಿ. ಆಮೇಲೆ ಹೆಣ್ಮಕ್ಳು ಪ್ಯಾಂಟ್ ನೋಡಿದಾರ ಅಲ್ಲಿ ಲಂಗ ಲೆವೆಲ್ ಇರುತ್ತೆ. ಲಂಗ ಲೆವೆಲ್ಗೆ ಅದ್ ಪ್ಯಾಂಟ್ ಹಾಕೊಂಡಿದ್ದು ಇಲ್ವೋ ಅದು ದೃಷ್ಟಿ ನೋಡಿದ್ರೆ ಮಾತ್ರ ಗೊತ್ತಾಗೋದು. ಹಾಗೆ ಫುಲ್ ಬತ್ತಿತ್ತು ತೋಳು ಇರ್ಬೇಕು. ಮೈ ಕಾಣಿಸ್ತಿರುವಾಗ ಕತ್ತು ತುಂಬಾ ಸರ್, ಕತ್ತು ತುಂಬಾ ಸರ್, ತುಂಬಾ ಕಾಲರ್ ಇರ್ತಿದ್ದು. ಹೆಂಗಸರೆಲ್ಲ ಕಾಲರ್ ಹಾಕೊಂಡೆ ಹೋಗ್ತಾರೆ. ಜೋಬು ಗುಂಡಿ. ಆಮೇಲೆ ಇತ್ತೀಚೆಗೆ ಸ್ವಲ್ಪ ಕತ್ತು ಡೀಪ್ ಕೊಡುದು. ಆ ಡೀಪ್ ಎತ್ತಿಗೆಪ್ಪ ಒಬ್ಬ ಡೀಪ್ ಕೊಟ್ಟ. ಈಗ ತಿಂಗಳು ಬೆಳಕು ಬೇರೆ. ಇಂಚೂರಿ ಅಲ್ಲ ಸರ್, ಡಿಸೈನ್ ತಿಂಗಳು ಬೆಳಕಂತಾರ. ಒಂದೇ ದಾರ ಹಿಂದ್ಗಡೆ ಹಿಂದೇನಾರು ನಮ್ಗೆ ಎಡ್ತಿರ್ ಹೊಡಿತಿದ್ವಲ್ಲ ಹಂಗ ಮಾಡೋದು. ಹಿಂಗೆ ಕೇಳಿದ್ರೆ ಪಟ್ಟಂದ ಹೋಯ್ತದ. ಇನ್ನು ಹಸಿಯ ರೊಕ್ಕನಿ ಕಳಿಗಿಲ್ಲ. ಈಗ ಎಡ್ತಿರೇ ಹೊಡಿತಾರ. ಈಗ ಬಿಡಿ ಮೈ ಮುಟ್ಟೋದು ಜಾಸ್ತಿ ಮೈ ಮುಟ್ಟೋದುಂಟು ಈಗ. ಆಮೇಲೆ ಆ ಕಾಲದಲ್ಲಿ ಹಿಂಗೆ ಸರ್, ನಮ್ ಕಾಲದಲ್ಲಿ ತಡಪ ಇಟ್ಲಿಗೆ ಇಟ್ಟಿಲ್ಲ. ಹಸಿ ಸೌದ ನಾವು ಆ ಮಳಲ್ ಹೋದ್ರು ಕಣ್ಣಲ್ಲಿ ರಾಗಿ ಬಿಸಿ ಇಷ್ಟ ಆಗ್ತಿದ್ರು. ಮಾಡಗಂಟ ರಾಗಿ ಬಿಸಿ ಇಟ್ಟಾಗ ಇಟ್ ಮಾಡಿತ್ತು. ಈಗ ಮಳೆಗಾಲಕ್ಕೆ ಹಸಿ ಸೌದಲ್ಲಿ ಇಟ್ ಮಾಡ್ಕೊಡ್ತೀವಿ ಸರ್. ಈಗ ಯಾವ ರಾಗಿ ಇವಾಗ ರಾಗಿ ಒಳ್ಳೆ ಬಂದ ಸರ್. ಈಗ ಖಾರ ಆಡ್ಸಕ್ ಬರಲ್ಲ. ರಾಗಿ ಒನೆಯದೇ ಇಲ್ವಲ್ಲ ಈಗ. ರಾಗಿ ಹೋಗ್ಲಿ ಇವಳಿಗೆ ಈಗಿನ ಕಾಲದ ಉಪ್ಪೆಸನ್ ಖಾರ ಮಾಡೋದು ಹಿಂಗೆ ಅಂತ ಇಟ್ಟಬೇಡಿ ಸರ್. ನೀವು ಇಟ್ಟ ಮಾಡ್ಕೊಳ್ತೀರಿ, ಅದು ಇವ್ರ ಅಪ್ಪನ ಕೇಳು ಆಗಲ್ಲ. ಉಪ್ಪೆಸನ್ ಖಾರ ಏನಾಗ್ಬೇಕು ಅಂತ ಗೊತ್ತಿಲ್ಲ. ಕೇಳಿ ನೋಡು, ಜೀವನದಲ್ಲಿ ಉಪ್ಪೆಸರು ಖಾರ ಐತಿಗೆ ಎಲ್ಲ ಪೇಸ್ಟ್ ಎಲ್ಲ ಲೈವ್ ಇದು ಬಂದ್ಬಿಟ್ಟು ರೆಡಿಮೇಡ್ ಪೇಸ್ಟ್. ಆಗ ಕೈ ಎಣ್ಣೆಲಿ ಒಗ್ಗರಣೆ ಮಾಡ್ತಿರೋ ನೀವು, ನಿಮ್ತಿರೋ ಕೈ ಎಣ್ಣೆ ಹೆಂಗ್ ಒಗ್ಗರಣೆ. ಇದು ಮಡ್ಕೆ ನಿಮ್ ಕಾಲದಲ್ಲಿ ಮಡ್ಕೆ ಇದಾಕಿ ನಿಮ್ ಕಾಲದಲ್ಲಿ ಯಾವ ಸಾಂಬಾರ್ ಮಾಡಿದ್ರು ಘಮ ಘಮ ಅಂತ ಇರ್ತಿತ್ತಂತಲ್ಲ. ಘಮ ಘಮ ಅಂತ ಇರ್ತಿತ್ತಂತಲ್ಲ. ಮಣ್ಣು ಸೊಳ್ಳ ಬೆಂಕಿಗೆ ಹಾಕ್ಬಿಡೋದು, ಉರಿಯ ಬೆಂಕಿಗೆ ಹಿಟ್ಟ ಆಗಂಟ. ಆ ಹಿಟ್ಟ ಹಾಕಿದಂಗೆ ಸಾಂಬಾರ್ ಸಹಾಯ ಅದನ್ನ ತಕೊಂಡು ಅದಕ್ಕೆ ಹಾಕೋಡು. ಒಟ್ಟು ಮುರ್ಸ್ಕೊಳ್ಳೋದಲ್ಲ, ಅದೇ ಒಂದು ಶೈಲಿ ಅದು. ಆರೋಗ್ಯಕರವಾಗಿ ಈಗ ಆ ಪೇಸ್ಟು ತಂದು ಇಡ್ಸಿರಲ್ಲ. ಒಗ್ಗರಣೆಗೆ ಕಾಲು ಒಗ್ಗರಣೆಗೆ 1/4 ಲೀಟರ್ ಎಣ್ಣೆ ಬಿಡ್ತಾರೆ. ಅದು ಒಗ್ಗರಣೆನೇ ಆಗಲ್ಲ. 20 ಲೀಟರ್ ಎಣ್ಣೆ ತಂದು ದೀಪಾವಳಿ ಹಬ್ಬಕ್ಕೆ ನಮ್ದಲ್ಲಿ 20 ಲೀಟರ್ ಎಣ್ಣೆ ಮದುಗ್ ತಗೊಂಡ್ಬಿಡ್ತೀವಿ. ಬೂಂದಿ ಇಲ್ಲ ಸರ್, ನಮ್ಮ ಹಾಕಂದ್ರೆ ಬೂಂದಿ ಇಲ್ಲ. ಅನ್ನ ಸಾರು, ಹಲಸಿನಕಾಯಿ ಪಲ್ಯ. ಬಾಡ್ನ ಹೆಸರಿಗೆ ಕುಡುಮಿ ಕಾಯಿಸ್ಬಿಟ್ಟು ಹಾಕೋದು. ಹಾಕ್ತಾರೆ. ನಮ್ಗೆ
ಬನ್ನಿ ಬನ್ನಿ ಹಾಕ್ತಾರೆ